ಭಾರತೀಯ ಮೂಲದ ಅಮೆರಿಕನ್ ವಿಜ್ಞಾನಿ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಸಾಂಪ್ರದಾಯಿಕ ಆಯುರ್ವೇದ ಔಷಧಿಗಳನ್ನು ಆಧುನಿಕ ವಿಜ್ಞಾನದೊಂದಿಗೆ ಬೆಸೆಯುವ ನ್ಯಾನೋ ಆಯುರ್ವೇದ ಪರಿಕಲ್ಪನೆಯನ್ನ ಇವರು ಪ್ರಪಂಚಕ್ಕೆ ಪರಿಚಯಿಸಿದ್ದಾರೆ. ಇವರ ಈ ಸಂಶೋಧನೆಯು ಕ್ಯಾನ್ಸರ್ ಮತ್ತು ಸಂಧಿವಾತದಂತಹ ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸಾ ವಿಧಾನಗಳನ್ನು ಕಂಡುಹಿಡಿಯಲು ಸಹಾಯ ಮಾಡಿದೆ. ಈ ಸಾಧನೆಗಾಗಿ ಡಾಕ್ಟರ್ ಕಟ್ಟಿ ಅವರನ್ನ IAOTP ಅಂದ್ರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಟಾಪ್ ಪ್ರೊಫೆಷನಲ್ಸ್ ಸಂಸ್ಥೆ 2026ನೇ ಸಾಲಿನ ಹೆಲ್ತ್ ಕೇರ್ ಟಾಪ್ ಇನೋವೇಟರ್ ಆಫ್ ದ ಇಯರ್ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಈ ಗೌರವ ಸಮಾರಂಭವು ಡಿಸೆಂಬರ್ನಲ್ಲಿ ನ್ಯೂಯಾರ್ಕ್ ನಗರದ ಐತಿಹಾಸಿಕ ದಿ ಪ್ಲಾಜಾ ಹೋಟೆಲ್ನಲ್ಲಿ ನಡೆಯಲಿದೆ. ಕಟ್ಟಿ ಅವರು ಮೂಲತಃ ಧಾರವಾಡದವರಾಗಿದ್ದು, ಹಸಿರು ನ್ಯಾನೋ ತಂತ್ರಜ್ಞಾನದ ಪಿತಾಮಹ ಎಂದೇ ಇವರನ್ನ ಕರೆಯಲಾಗುತ್ತೆ. ಗ್ರೀನ್ ನ್ಯಾನೋ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕಟ್ಟಿಯವರ ಸಾಧನೆ ಅಪಾರವಾಗಿದೆ. ಇವರು ಅಭಿವೃದ್ಧಿಪಡಿಸಿದ ಕಟ್ಟಿ ಪೆಪ್ಟೈಡ್ ನ್ಯಾನೋ ಕಣಗಳು ಕೋಶ ಮಟ್ಟದಲ್ಲಿ ರೋಗವನ್ನ ಪತ್ತೆ ಹಚ್ಚಲು ಸಹಕಾರಿಯಾಗಿವೆ. ವಿಶೇಷವಾಗಿ ಈ ನ್ಯಾನೋ ಕಣಗಳನ್ನು ಟ್ಯೂಮರ್ ಪ್ರದೇಶಗಳಲ್ಲಿ ಬಳಸುವ ಮೂಲಕ ಸ್ತನ, ಯಕೃತ್, ಶ್ವಾಸಕೋಶ, ಬಾಯಿ, ಪ್ರಾಸ್ಟೇಟ್ ಹಾಗೂ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗಳ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿದೆ. ಇದಲ್ಲದೆ ಆಸ್ಟಿಯೋ ಆರ್ಥ್ರೈಟಿಸ್ ಮತ್ತು ಪಾರ್ಕಿನ್ಸನ್ಸ್ನಂತಹ ದೀರ್ಘಕಾಲದ ಕಾಯಿಲೆಗಳಿಗೂ ಅವರ ಸಂಶೋಧನೆ ವಿಸ್ತರಿಸಿದೆ. ಒಟ್ನಲ್ಲಿ ಕಟ್ಟಿಯವರ ಸಂಶೋಧನೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇದೆ.